ನಾನೇ ಕನ್ವರ್ ಲಾಲ್ ಅಂತ ನನಗೆ ಟೋಪಿ ಹಾಕ್ಬಿಟ್ನಲ್ಲ ನನ್ನ ಮಗ. ರಾಜಕಾರಣಿಗಳಾಗಿ ನಾವು ಎಲ್ಲರಿಗೂ ಪರ್ಮನೆಂಟ್ ಆಗಿ ಟೋಪಿ ಹಾಕೋರು, ನಮಗೆ ಟೋಪಿ ಮೇಲೆ ಟೋಪಿ ಹಾಕ್ತಾನಲ್ಲೇ. ನನ್ನ ಮಕ್ಕಳು ವಿರೋಧ ಪಕ್ಷದವರು ಈ ನನ್ನ ಮಕ್ಕಳು ಮುಂದೆ ಇಟ್ಕೊಂಡು ಮೆರೀತಿದ್ದಾರೆ. ಆ ಏರಿಯಾದವರು ಇವನ್ ಮುಂದೆ ಇಟ್ಕೊಂಡು ನಮಗೇ ನೀರು ಕುಡಿಸ್ತಾರೆ. ನನ್ನ ಮಕ್ಕಳಿಗೆ ನಾನು ಏನು ಅಂತ ತೋರಿಸ್ತೀನಿ. ಅಯ್ಯೋ ಸಾಹೇಬ್ರೆ, ಅವ್ರಿಗೆ ತೋರ್ಸೋದೆಲ್ಲ ಆಗೋಯ್ತು, ಉಳ್ದಿರೋದೇನಿದ್ರು ಕತ್ತು ಸಾಗೋದಷ್ಟೇ. 60 ವರ್ಷಗಳ ಹಿಂದೆ ಗಾಂಧೀಜಿ ಈ ದೇಶಕ್ಕೆ ರಕ್ತಪಾತವಿಲ್ಲದೆ ಸ್ವಾತಂತ್ರ್ಯ ತಂದು ಕೊಟ್ರು. ಅದಕ್ಕೆ ಅವತ್ತಿಂದನೂ ಈ ಜನ ಮಲಗಿದ್ದಾರೆ, ಅವರು ಮಲಗೇ ಇರಬೇಕು. ಅವ್ರು ಎದ್ರು ಅಂದ್ರೆ ನಾವು ಬದುಕಕ್ಕಾಗೋದಿಲ್ಲ. ಸಾಹೇಬ್ರೆ, ಆಗ್ಲೇ ಕ್ರಾಂತಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಕ್ಲಾಸ್ 1 ಕಾಂಟ್ರಾಕ್ಟ್ರು, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋನು. ನನ್ನೇ ಫುಟ್ಪಾತ್ ಇಳಿಸ್ಬಿಟ್ಟು ಕೈಯಲ್ಲಿ ಗುದ್ಲಿ ಕೊಟ್ಬಿಟ್ಟು ಕೈಗೆಲ್ಲ ಬಿಸಿ ಜಲ್ಲಿ ಹಾಕಿ ಸುಟ್ಟೋಗಂಗ್ ಮಾಡವ್ರೆ. ಕುಡಿಯಕ್ ನೀರ್ ಕೇಳೋದಕ್ಕೆ ಕೊಚ್ಚೆ ನೀರು ಕೊಟ್ಟಿದ್ದಾರೆ ಸರ್. ನೋಡಿದ್ರ ಸಾಹೇಬ್ರೆ, ನೀವ್ ಹಿಂಗೆ ಬಿಟ್ರೆ ನಿಮ್ ಕೈ ಚರಂಡಿ ತುಳಿಸ್ತಾರೆ, ಟಾರ್ ಹಾಕಿಸ್ತಾರೆ. 10ನೇ ಮಾಡಿಲಿ ನಿಮ್ಗೆ ಚಡ್ಡಿ ಹಾಕ್ಸಿ ಉರಿ ಬಿಸಿಲಲ್ಲಿ ಸೈಜ್ಗಳು ಒತ್ತಿಸ್ತಾರೆ. ಹೌದು ಸರ್. ಆ ಹೈದ್ರೆ ನಾನು ಎಂಥವನು ಅಂತ ತೋರಿಸ್ತೀನಿ, ನಾನು ಎಂಥ ರಾಜಕಾರಣಿ ಅಂತ ತೋರಿಸ್ತೀನಿ. ಒಬ್ಬೊಬ್ಬನಿಗೂ ಟೋಪಿ ಮೇಲೆ ಟೋಪಿ ಹಾಕ್ತೀನಿ. ಯಾಕೋ ಬಂದ್ರಿ? ಬಾ ಕೇಳೋಣ. ಏನ್ರಿ ಇದು? 60 ವರ್ಷದ ಹಿಂದೆನೆ ಈ ಜಾಗದ ಮೇಲೆ ಲಿಟಿಗೇಷನ್ ಇದೆ. ಸೆನ್ಸ್ ಇಲ್ದೆ ಬಿಲ್ಡಿಂಗ್ ಕಟ್ತಾ ಇದಾರಲ್ರಿ ಇವರು. ನೋಡಿ, ಡಿಮಾಲಿಷ್ ಮಾಡಕ್ಕೆ ಆರ್ಡರ್ ಇದೆ, ನೀವೆಲ್ಲ ಡಿಮಾಲಿಷ್ ಮಾಡಿ ಆ ಜಾಗನ ಪೊಸಿಷನ್ ತಗೊಳ್ಳಿ. ಡಿಮಾಲಿಷ್ ಆಗಿದೆ, ಡಿಮಾಲಿಷ್ ಆಗ್ಬೇಕಂತೆ. ಸರ್, 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಕೆಲಸ ಮಾಡ್ತಾ ಇದೀವಿ. ಡೆಮಾಲಿಷ್ ಅಂತ ಇದಿರಲ್ಲ ಸರ್ ತಾವು. ಬಡ ಮಕ್ಳಿಗೆ ಕುತ್ಕೊಳ್ಳಕ್ ಜಾಗ ಇಲ್ಲ, ನೆರಳಾಗ್ಲಿ ಅಂತ ಒಂದು ಬಿಲ್ಡಿಂಗ್ ಕಟ್ತಾ ಇದೀವಿ, ಅದು NRI ದುಡ್ಡಲ್ಲಿ ಸರ್. ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿಗಲ್ ಆಗಿದೆಯಲ್ಲ. ನಮ್ಮ ಪರ್ಮಿಷನ್ ಇದೆ ಸರ್. ನೋಡಿ, ನೀವೇನೋ ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ, ಆದ್ರೆ ಜಾಗನೇ ನಿಮ್ದಲ್ವಲ್ಲ. ಜಾಗ ನಮ್ದಲ್ವಾ ಸರ್? ನೋಡಿ, ನೀವು ಬೇಕಾದ್ರೆ ಕೋರ್ಟ್ ಹೋಗಿ. ಇವತ್ತು ಹೇಗಾಗುತ್ತೆ ಸರ್? ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ಟ್ರೈ ಮಾಡ್ತೀವಿ ಸರ್. ಆಗಲ್ಲಪ್ಪ, ನೀವ್ ಬೇಕಾದ್ರೆ ಕೋರ್ಟ್ ಹೋಗಿ ಅಂತ ಹೇಳಿದಲ್ಲ, ಕೆಲಸ ನಿಲ್ಸಕ್ಕಾಗಲ್ಲ. JCB ತಗೊಂಬಂದ್ರೆ ಏನ್ ಸರ್, ಏನಿ ಮಕ್ಕಳೆಲ್ಲರೂ ಚರಂಡಿ ಪಕ್ಕದಲ್ಲಿ ಮರದ ನೆರಳಲ್ಲಿ ಓದ್ತಾ ಇದ್ದಾರೆ. ಅವರು ಕೂಡ ಇಂಥ ನೆರಳಲ್ಲಿ ಓದ್ಲಿ ಅಂತ ಶಾಲೆ ಕಟ್ಟಿಸ ತಪ್ಪ ಸರ್? ಅದನ್ನು ತಡೆ ಹಿಡಿದ್ರಲ್ಲ ಸರ್? ನಿಮ್ ಮಕ್ಕಳೆಲ್ಲರೂ ಬಿಸಿಲಲ್ಲಿ ಓದ್ತಾ ಇದಾರೆ ಸರ್. ನಿಮ್ ಮಕ್ಕಳು ನೆರಳಲ್ಲಿ ಓದ್ಬೇಕು, ಬಡವ್ರ ಮಕ್ಕಳೆಲ್ಲರೂ ಬಿಸಿಲಲ್ಲಿ ಓದ್ಬೇಕಾ ಸರ್? ಏನ್ ಸರ್ ಇದು? ಅನ್ಯಾಯ ಅನ್ಸಲ್ಲ ಸರ್ ನಿಮ್ಗೆ? ಅಯ್ಯೋ, ಏನ್ರಿ ಇದು ಅನ್ಯಾಯ? ಚೀಫ್ ಸೆಕ್ರೆಟರಿ, ಏನ್ ಮಾಡ್ತಿದ್ದೀರಿ? ಬಡ ಮಕ್ಕಳು ವಿದ್ಯಾರ್ಥಿನಿಗೆ ಅಂತ ಕಟ್ತಿರೋ ಶಾಲೆನ ಅದನ್ನ ಡಿಮಾಲಿಷ್ ಮಾಡಕ್ ಹೊರಟಿದ್ದೀರಲ್ರಿ? ಗೌರ್ಮೆಂಟ್ ಆರ್ಡರ್ ಇದೆ ಸರ್. ಏನ್ ಗೌರ್ಮೆಂಟ್ ಆರ್ಡರ್? NRI ದುಡ್ಡಲ್ಲಿ ಕಟ್ಟಿಸ್ತಾ ಇರೋದು, ನಮ್ ಸ್ವಂತ ಖರ್ಚಲ್ಲ, ನಾವು ಇದನ್ನ ಕಟ್ಟಿಸ್ತಿದೀವಿ. ಟೆಕ್ನಿಕಲ್ ಪಾಯಿಂಟ್ ಒಂದು ನಿಮ್ಗೆ ಗೊತ್ತಿಲ್ಲ. ಇವರು ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಸಕ್ರಮವಾಗಿ ಇದ್ದಿದ್ರೆ ನಾನು ಇಲ್ಲಿ ಬರ್ತಾ ಇರ್ಲಿಲ್ಲ. ಸ್ವಾಮಿ, ಅಕ್ರಮನು ಸಕ್ರಮನು ಪರಿಶ್ರಮಕ್ಕಷ್ಟು ಬೆಲೆ ಕೊಡಿ ಸ್ವಾಮಿ. ಬಡವ್ರ ಮಕ್ಕಳು ಓದೋ ಶಾಲೆನ ಉಳಿಸ್ಕೊಡಿ ಸ್ವಾಮಿ. ನೋಡಿ, ನನ್ನ ಕೈಲಿ ಏನಿದೆ, ನಾಳೆ ದಿವಸ ನಾನು ವಿಧಾನಸಭೆಯಲ್ಲಿ ಇದನ್ನ ಪ್ರಮುಖವಾಗಿ ಪ್ರಸ್ತಾಪಿಸ್ತಿದ್ದೀನಿ. ನೋಡಿ, ನನ್ನ ಈ ಬಡ ಜನತೆಗೋಸ್ಕರ, ಇವರ ವಿದ್ಯಾರ್ಜನೆಗೋಸ್ಕರ ಏನೇ ಆಗೋಗ್ಲಿ, ನಾನು ಈ ಕಟ್ಟಡ ಕೆಡವೋದಕ್ಕೆ ಬಿಡೋದಿಲ್ಲ. ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಿದ್ದೀನಿ. ರಕ್ತಪಾತ ಮತ್ತೆ ಗೋಲಿಬಾರ್ ಕಂಡ್ರೆ ನನಗೆ ಆಗೋದಿಲ್ಲ. ಅಕ್ಷರ ಕ್ರಾಂತಿ ಮಾಡೋದಕ್ಕೆ ಬಂದಿರುವಂತ ಈ ಜನಗಳ ಮೇಲೆ ರಕ್ತ ಕ್ರಾಂತಿ ಆಗೋದನ್ನ ನಾನು ವಿರೋಧಿಸ್ತೀನಿ. ಭ್ರಷ್ಟತೆ ಮತ್ತು ಪೊಲೀಸರ ದೌರ್ಜನ್ಯದ ವಿರುದ್ಧ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ. ಅಲ್ಲಿವರೆಗೂ ಈ ಉಪವಾಸ ಸತ್ಯಾಗ್ರಹ ನಿಲ್ಲೋದಿಲ್ಲ. ನಿಲ್ಲಲಿ 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 ನಿಲ್ಲಲಿ. ವೆರಿ ಗುಡ್ ಮಿನಿಸ್ಟರ್.
ಬಡ ಜನಕ್ಕೋಸ್ಕರ ಎಂತ ತ್ಯಾಗ ಹೋರಾಟ ಮಾಡ್ತಾ ಇದ್ದೀರಾ. ಷಣ್ಮುಖ ನಾಯ್ಡು ನಾಟಕ ಮಂಡಳಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ. ಇಂಥ ಸುಳ್ಳು ಭರವಸೆಗಳನ್ನ ಕೊಟ್ಟು ಈ ಜನರ ಕಿವಿನ ಕಿವಿಡು ಮಾಡಿ, ಕಣ್ಣನ್ನ ಕುರುಡು ಮಾಡಿ, ಅವ್ರ ಬಾಯಿಗೆ ಬೀಗ ಹಾಕ್ಸಿದ್ದೀರಾ. ಏಯ್, ನಿನ್ನ ಮಕ ನೋಡಿದ್ರೆ ಮುಳ್ಳಂದಿ, ಮನಸ್ಸು ಕೊಳಚೆ ಗುಂಡಿ. ಇವನು ಉಸಿರು ಬಿಟ್ರೆ ಕೊಳತು ಮಂಡಲಕ್ಕಿಂತ ಕೆಟ್ಟದಾಗಿರುತ್ತೆ. ಇವನು, ಇವರಪ್ಪ, ಇವ್ರ ತಾತ ತಲತಲಾಂತರ ಕಾಲದಿಂದಲೂ ಆ ಅಧಿಕಾರದ ಆಸೆಗೋಸ್ಕರ ಕುರ್ಚಿನ ಗಟ್ಟಿಯಾಗಿ ಇಟ್ಕೊಂಡು, ಅದಕ್ಕೊಂದು ಗೂಟ ಪಡ್ಕೊಂಡು, ಫೈವಿಕಾಲ್ ಹಾಕೊಂಡು, ಗಾಳಿಗೂ ಅಳ್ಳಾಡದೇ ಇರೋ ತರ ಅದಕ್ಕೆ ಅಂಟ್ಕೊಂಡ್ ಬಿಟ್ಟಿದ್ದಾರೆ. ಏಯ್, ಆನ್. ಅವ್ನು ಯಾವನ ಲೋಕೋಪಯೋಗಿ ಕಾರ್ಯದರ್ಶಿ? ಕರೆಯಿಲ್ಲ ಅವ್ನು ಮೊದ್ಲು. ವಿಠಲ್ ರಾವ್ ಅವರ? ಅವನೇ ಕಣಲಿ. ಅಲ್ರಿ ವಿಠಲ್ ರಾಯ್ರೆ, ಅದೇ ರೀ ಆ ತಿಪ್ಪಾರಳ್ಳಿ ಏರಿಯಾ ವಾರ್ಡ್ ನಂಬರ್ 69 ಅಪೋಸಿಷನ್ ಪಾರ್ಟಿನವರು ಅಭಿವೃದ್ಧಿ ಕೆಲಸನ ನಡೆಸ್ತಿದ್ದಾರೆ. ಮೊದಲು ಆ ಕೆಲಸಗಳೆಲ್ಲ ನಿಲ್ಬೇಕು. ಸರ್, ಅವರು ಜನಗಳಿಗೆ ಒಳ್ಳೇದಾಗ ಹಾಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ತರ ರಸ್ತೆಗಳು, ಸ್ಕೂಲು. ನೀವು ಅವ್ರನ್ನ ಹೊಗಳ್ಳಿ ಅಂತೇನ್ರಿ ನಿಮ್ಮನ್ನ ಇಲ್ಲಿ ಕರೆಸಿದ್ದು? ಅದೇ ರೇ, ಅವ್ರು ಮಾಡ್ತಿರೋ ಕೆಲಸನ ನೀವು ಮಟ್ಟ ಹಾಕ್ಲಿ ಅಂತ ಕರ್ಸಿರೋದು. ಸರ್, ಅವ್ರ ಜನರಿಗೆ ಗೊತ್ತಾಗೋ ಹಾಗೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಹಾಗೆ ನಿಲ್ಸಕ್ಕಾಗಲ್ಲ ಸರ್. ಏನ್ರಿ ಟ್ರಾನ್ಸ್ಪರೆನ್ಸಿ ನಿಮ್ದು? ಅಲ್ಲ, ಈ ಫ್ಲೈಓವರ್ ಡೀಲ್ ಅಲ್ಲಿ ಎಷ್ಟು ತಿಂದ್ರಿ? ಈ ಸಣ್ಣದೊಂದು ಕಟ್ತಾ ಇರೋ ಸ್ಕೂಲ್ ನಿಲ್ಸಕ್ ಆಗಲ್ವೇನ್ರಿ ನಿಮ್ ಕೈಯಲ್ಲಿ? ಆಗಲ್ಲ ಅಂದ್ರೆ ಹೇಳ್ರಿ, ಇದನ್ನೆಲ್ಲ ಪೇಪರ್ ಬಿಟ್ಬಿಡ್ಲೇನ್ರಿ? ನೋಡ್ರಿ, ಸಾಹೇಬ್ರು ಹೇಳಿದ ಕೆಲಸನ ನೀವು ಮಾಡ್ಲೇಬೇಕಷ್ಟೇ. ಮಾಡ್ತೀನಿ ಸರ್. ಸಾವಿರಾರು ಎಕರೆ ಭೂಮಿನ ಬೇನಾಮಿ ಹೆಸರಲ್ಲಿ ಕಬಳಿಸಿದ್ದಾರೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ. ವೋಟ್ ಹಾಕೋ ಬ್ಯಾಲೆಟ್ ಪೇಪರ್ಗೆ ಗುಂಡು ತುಂಡು ತೋರಿಸಿ ಕಬ್ಬು ವಾಸನೆ ಹೊಡೆಯಾಗಿ ಮಾಡಿದ್ದಾರೆ. ಜನ ಬ್ಯಾಲೆಟ್ ಪೇಪರ್ ಅಂದ್ರೆ ಎದುರ್ಕೊಂಡು ನಡುಕ್ಬೇಕು, ಆ ರೀತಿ ಕಚಡ ಕೆಲಸ ಮಾಡಿದ್ದಾರೆ. ದಿನಕ್ಕೊಂದು ಬೆಲೆ, ಗಂಟೆಗೊಂದು ಬೆಲೆ, ಗಳಿಗೆಗೊಂದು ಬೆಲೆ. ನೆಲದ ಮೇಲೆ ಹೋರಾಡೋದಕ್ಕೆ, ಆಕಾಶದಲ್ಲಿ ಹಾರಾಡೋದಕ್ಕೆ, ಸಮುದ್ರದ ಮೇಲೆ ತೇಲಾಡೋದಕ್ಕೆ ಟ್ಯಾಕ್ಸು ಟ್ಯಾಕ್ಸು ಟ್ಯಾಕ್ಸ್. ಸ್ಕೂಲ್ ಬುಕ್ಸ್ ಟ್ಯಾಕ್ಸು, ಹುಷಾರಿಲ್ಲಂತ ಆಸ್ಪತ್ರೆಗೆ ಸೇರಿದ್ರೆ ಅದಕ್ಕೆ ತಗೊಳ್ಳೋ ಗುಳಿಗೆ ಟ್ಯಾಕ್ಸು, ಕುಡಿಯೋ ಸಿರಪ್ ಟ್ಯಾಕ್ಸು, ಅದನ್ನು ಕುಡಿಸೋ ಸ್ಪೂನ್ ಟ್ಯಾಕ್ಸ್, ಬೆಡ್ ಟ್ಯಾಕ್ಸು, ಬೆಡ್ಶೀಟ್ ಟ್ಯಾಕ್ಸು, ವಾರ್ಡ್ ರೂಮ್ ಟ್ಯಾಕ್ಸು, ಆಸ್ಪತ್ರೆಯಲ್ಲಿ ಕೊಡೋ ಬಿಲ್ ಟ್ಯಾಕ್ಸು. ಸತ್ರೆ ಹೆಣ ಹೊರಕ್ಕೆ, ಸುಡಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್.